ಕಾಲಕ್ಕೆ ರೌಡಿ ಶೀಟರ್ಗಳ ಮೇಲುಸ್ತುವಾರಿ ಮಾಡಲಿಕ್ಕೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿರಂತರವಾಗಿ ಅವರ ಚಲನವಲನವನ್ನು ಗಮನಿಸುವಂಥದ್ದು, ಅವರು ಯಾವ್ದಾದ್ರು ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡುವಂಥದ್ದು, ಅದೇ ರೀತಿಯಾಗಿ ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಅವ್ರ ಮನೆಗಳು, ಅವರ ಅಡ್ಡಗಳು, ಅವರು ವ್ಯವಹಾರ ನಡೆಸುವಂಥ ಜಾಗಗಳೇನಿದೆ ಅಲ್ಲಿ ಸರ್ಚ್ ಮಾಡುವಂಥದ್ದು, ರೌಡಿ ಶೀಟರ್ಸ್ ಪೆರೇಡ್ ಮಾಡುವಂಥದ್ದು, ಆಮೇಲೆ ಠಾಣೆಗಳಿಗೆ ACP ಆಫೀಸು, ನಮ್ಮ CCP ಆಫೀಸಿಗೆ ನಿರಂತರವಾಗಿ ಕರೆಸಿ ಅವರನ್ನು ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಹಿತಕರ ಘಟನೆಯಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಡುವಂಥ ಕೆಲಸ ಕೂಡ ಮಾಡಿದ್ದೇವೆ. ಅದರ ಜೊತೆಗೆ ಸುಮಾರು 83 ಜನರ ಮೇಲೆ ನಾವು ಎಕ್ಸ್ಟರ್ನಮೆಂಟ್ ಅಂದರೆ ಗಡೀಪಾರ ಆದೇಶವನ್ನು ಈ ವರ್ಷದಲ್ಲಿ ಮಾಡಿದ್ವಿ. ಅದ್ರ ಜೊತೆಗೆ 4 ಜನರ ಮೇಲೆ ನಾವು ಗೂಂಡಾ ಆ್ಯಕ್ಟ್ ಕಾಯ್ದೆಯನ್ನು ಜಾರಿ ಮಾಡಿದ್ವಿ. ಗೂಂಡಾ ಆ್ಯಕ್ಟ್ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ಕರೆಯುವಂಥದ್ದು. ಈ ಕಾಯ್ದೆ ಹೆಸರು ಕರ್ನಾಟಕ ಕಳ್ಳಬಟ್ಟಿ ವ್ಯಾಪಾರಿಗಳ, ಮಾದಕ ವಸ್ತು ಅಪರಾಧಿಗಳ, ಜೂಜುಕೋರರ, ಗೂಂಡಾಗಳ, ಅನೈತಿಕ ವ್ಯವಹಾರ ಅಪರಾಧಿಗಳ, ಕೊಳಚೆ ಪ್ರದೇಶಗಳನ್ನು ಕಬಳಿಸುವವರ, ವಿಡಿಯೋ ಅಥವಾ ಆಡಿಯೋ ಪೈರೇಟ್ ಚಟುವಟಿಕೆಗಳ ತಡೆ ಅಧಿನಿಯಮ 1985. ಇದನ್ನು ನಾವು ಗೂಂಡಾ ಆ್ಯಕ್ಟ್ ಅಂತ ಜನರಲಿ ಕರಿತೀವಿ. ಅದರಲ್ಲಿ 4 ಜನರ ಮೇಲೆ ನಾವು ಗೂಂಡಾ ಆ್ಯಕ್ಟನ್ನು ಜಾರಿ ಮಾಡಿದ್ವಿ. ಒಬ್ಬ ಸಾಗರ್ ಲಕ್ಕುಂಡಿ ಅಂತ, ಇವನಿಗೆ 28 ವರ್ಷ, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವನ ಮೇಲೆ ಜಾರಿ ಮಾಡಿದ್ವಿ. ಇವನ ಮೇಲೆ 8 ಪ್ರಕರಣಗಳು ಮತ್ತು 4 ಪ್ರಿವೆಂಟಿವ್ ಕೇಸಸ್ ಇದೆ. ಲಕ್ಷ್ಮಣ್ ಅಲಿಯಾಸ್ ಗಬ್ಯಾ ಬಳ್ಳಾರಿ ಅಂತಿತ್ತು, ಅವ್ರು 30 ವರ್ಷ, ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ರು. ಇದರ ಮೇಲೆ 13 ಪ್ರಕರಣಗಳು ಮತ್ತು 4 ಮುಂಜಾಗ್ರತಾ ಕ್ರಮಗಳಲ್ಲಿ ಪ್ರಕರಣಗಳಿತ್ತು. ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜು ಅನ್ನುವಂಥವ್ರು 36 ವರ್ಷ, ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಒಟ್ಟು 34 ಪ್ರಕರಣಗಳು ಇವನ ಮೇಲಿತ್ತು ಮತ್ತು 6 PR ಪ್ರಕರಣಗಳಿತ್ತು. ಅದೇ ರೀತಿ ದಾವೂದ್ ನದಾಫ್ 32 ವರ್ಷ, ಶಹರ ಪೊಲೀಸ್ ಠಾಣೆ, ಇವನ ಮೇಲೆ 17 ಪ್ರಕರಣಗಳು ಮತ್ತು 10 ಮುಂಜಾಗ್ರತಾ ಕ್ರಮದಲ್ಲಿ ಪ್ರಕರಣಗಳು ದಾಖಲಾಗಿತ್ತು. ಈ 4 ವ್ಯಕ್ತಿಗಳ ಮೇಲೆ ನಾವು ಜೂನ್ ತಿಂಗಳಲ್ಲಿ ಗೂಂಡಾ ಕಾಯ್ದೆಯನ್ನು ಜಾರಿ ಮಾಡಿ ಬಳ್ಳಾರಿ, ಮೈಸೂರು, ಮಂಗಳೂರು ಸೇರಿದಂತೆ ಬೇರೆ ಬೇರೆ ಜೈಲ್ಗಳಿಗೆ ಬಿಟ್ಟು ಬರುವಂಥ ಕೆಲಸ ಮಾಡಿದ್ವಿ. ಮತ್ತು ನಿಯಮಗಳ ಪ್ರಕಾರ ಗೂಂಡಾ ಕಾಯ್ದೆಯಲ್ಲಿ ನಾವು ಮಾಹಿತಿಯನ್ನು ಇಮಿಡಿಯೇಟಾಗಿ ನಮ್ಮ ಮುಖ್ಯ ಕಚೇರಿಗೂ ಮತ್ತು ಬೇರೆ ಬೇರೆ ಕಚೇರಿಗಳಿಗೆ, ಕಾಂಪಿಟೆಂಟ್ ಅಥಾರಿಟೀಸ್ ಅಂತ ಯಾರು ಇರ್ತಾರೆ ಅವ್ರಿಗೆ ನಾವು ಕಳಿಸ್ಬೇಕಾಗತ್ತೆ. ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿಯಲ್ಲಿ ಕೂಡ ಪೊಲೀಸರು ಕೈಗೊಂಡಿರುವಂಥ ಕ್ರಮ ಸರಿ ಇದೆ ಅಂತಂದು ಸುಮಾರು 1 ವರ್ಷಗಳ ಕಾಲ ನಮ್ಮ ಆದೇಶವನ್ನು ಜಾರಿ ಮಾಡ್ಬೋದು ಅನ್ನೋದಾಗಿ ತೀರ್ಪು ನೀಡಿದ್ದಾರೆ. ಸೊ ಇದರಲ್ಲಿ ಜೂನ್ ತಿಂಗಳಲ್ಲಿ ನಾವು ಅವ್ರನ್ನ ಬಂಧನ ಮಾಡಿದ್ದು, ಅಂದರೆ ಮುಂದಿನ ವರ್ಷ ಜೂನ್ವರೆಗೂ ಅವ್ರನ್ನ ನ್ಯಾಯಾಂಗ ಬಂಧನದಲ್ಲಿ ಇಡಲಿಕ್ಕೆ ಕೋರ್ಟ್ ಆದೇಶ, ಅಂದರೆ ಸಲಹಾ ಮಂಡಳಿ, ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿ ಆದೇಶ ಕೂಡ ನಮ್ಮ ಒಂದು ಆದೇಶವನ್ನು ಅಪ್ರೂವ್ ಮಾಡಿದೆ. ಅದೇ ರೀತಿ ಇವರನ್ನು ಭೇಟಿ ಮಾಡುವಂಥವ್ರು, ಇವ್ರ ಜೊತೆ ಸಂಪರ್ಕ ಇಟ್ಕೊಳ್ಳುವಂಥವ್ರು ಮತ್ತು ಅವರಿಂದ ಜೈಲು ಒಳಗಡೆ ಇದ್ದು ಏನಾದರೂ ಸೂಚನೆಗಳು ತೊಗೊಂಡು ಇಲ್ಲಿ ಬೇರೆ ರೀತಿ ಕ್ರಮಗಳು ಕೈಗೊಳ್ಳುವಂಥದ್ದು, ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಅಂತ ಅವರೆಲ್ಲರ ಮೇಲೆ ಕೂಡ ವಾಚ್ ಇಡಲಾಗುತ್ತೆ.